ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ರಾಮ್ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಈ ಪೂಜೆ ಮಾಡಿಸ್ತಾ ಇರೋದು. ಆ ದೇವ್ರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಬೇಕು. ಅಜ್ಜಿ, ನೀವು ಒಬ್ರು ಆಶೀರ್ವಾದ ಮಾಡಿದ್ರೆ ಸಾಕು, 100 ದೇವ್ರ ಆಶೀರ್ವಾದ ಮಾಡಿದ ಹಾಗೆ. ನೋಡು ಲೀಲಾ, ನಾಳೆ ಪುರೋಹಿತರು ಹೇಳಿರೋ ಮುಹೂರ್ತದಲ್ಲೇ ಅದೇ ಗಳಿಗೆಲೆ ಪೂಜೆ ಶುರುವಾಗಬೇಕು, ಗೊತ್ತಾಯ್ತಾ? ಆಗತ್ತೆ. ಆಮೇಲೆ ರಾಮ್ಗೆ ಹೇಳು ನಾಳೆ ಆಫೀಸಿಗೆ ಹೋಗೋ ಹಾಗಿಲ್ಲ ಅಂತ. ಆಮೇಲೆ ಮೀಟಿಂಗ್ ಅಂತ ಹೊರಟ್ಬಿಟ್ಟನು. ಸರಿ ಅಜ್ಜಿ, ಹೇಳ್ತೀನಿ. ಏಜೆ ಆಫೀಸ್ಗೆ ಹೋಗಲ್ಲ, ಮನೆಯಲ್ಲೇ ಇರ್ತಾರೆ. ನಾನು ಹೇಳ್ತೀನಿ, ಡೋಂಟ್ ವರಿ. ಪೂಜೆ ಮುಗಿಯೋವರೆಗೂ ಏಜೆ ಮನೆಯಲ್ಲೇ ಇರ್ತಾರೆ, ಓಕೆನಾ? ಸರಿಮ್ಮ, ಆಯಿತು. ಇರು, ಇನ್ನೊಂದು ವಿಷಯ ಹೇಳಬೇಕು, ಬಂದೇ ಇರು. ನನ್ನ ಕೊನೆ ಉಸಿರಿರೋವರೆಗೂ ನಾನು ಏಜೆನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಎಷ್ಟೇ ಆಗಲಿ ನಮ್ಮ ಹೀರೋ ಅಲ್ವಾ? ಲೀಲಾ, ನೋಡು, ನಾಳೆ ನೀನು ಇದೇ ಸೀರೆ ಉಟ್ಕೋಬೇಕು. ಪೂಜೆಗೆ ಅಂತಾನೆ ಇದನ್ನು ಎತ್ತಿಟ್ಟಿದ್ದೆ. ಆಮೇಲೆ ಬೇಗ ರೆಡಿ ಆಗಬೇಕು, ಆಯ್ತಾ? ಸರಿ ಅಜ್ಜಿ. ಸರಿ ಅಜ್ಜಿ, ನಾಳೆ ನಾನು ಮತ್ತೆ ಏಜೆ ಒಟ್ಟಿಗೆ ಬರ್ತೀವಿ. ನೀವು ಹೇಳ್ದಾಗೆ ನಾನು ತುಂಬ ಚೆನ್ನಾಗಿ ರೆಡಿ ಆಗ್ತೀನಿ, ಡೋಂಟ್ ವರಿ. ಅಕ್ಕ, ಹೇಳಿದ್ ಗೊತ್ತಾಯ್ತಲ್ವಾ? ಅಜ್ಜಿ ಏಜೆಲಿಲ್ಲ ಚೆನ್ನಾಗಿರ್ಬೇಕು ಅಂತ ಪೂಜೆ ಮಾಡಿಸ್ತಿದ್ದಾರೆ. ಗೊತ್ತಾಯ್ತು ಸರು, ಈ ಪೂಜೆ ನಡೆದ್ರೆ ಅವರಿಬ್ರು ಒಂದಾಗ್ತಾರೆ. ಅದನ್ನ ಆಗಕ್ಕೆ ಬಿಡಬಾರ್ದು. ಹೇಗಾದ್ರೂ ಮಾಡಿ ಈ ಪೂಜೆನ ಅಪಶಕನದಲ್ಲಿ ಎಂಡ್ ಮಾಡಿಸ್ಬೇಕು. ಕರೆಕ್ಟ್. ಅದಕ್ಕೆ ನಾವು ಪ್ಲಾನ್ ಮಾಡಬೇಕು ಅಲ್ವಾ ಅಕ್ಕ? ನಾಚಿಕೆ ಆಗ್ಬೇಕು ನಿಮ್ಮಿಬ್ರಿಗೂ. ಎಷ್ಟು ದಿನ ಅಂತ ಈ ತರ ಚೀಪ್ ಲೆವೆಲ್ ಗಿಮಿಕ್ಸ್ ಯೂಸ್ ಮಾಡ್ತೀರಾ? ನೀವು ಮಾಡೋ ಆಲೋಚನೆ ನಿಮ್ಮ ಲೆವೆಲ್ ಏನು ಅಂತ ತೋರಿಸುತ್ತೆ. ಯಾಕಕ್ಕ ಈಗ ಹೇಳ್ತೀರಾ? ನಾವು ಆ ಲೀಲಾನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ತಾನೇ ಪ್ಲಾನ್ ಮಾಡ್ತಿರೋದು. ಲೀಲಾ ದೂರ ಆದ್ರೆ ಲೀಲಾನ್ ಮನೆಯಿಂದ ಆಚೆ ಹಾಕೋದಕ್ಕೆ ಈಸಿ ಆಗತ್ತಲ್ವಾ? ಅದ್ರಲ್ಲೇನು ತಪ್ಪಿದೆ? ಯಾಕದನ್ನು ಚೀಪ್ ಅಂತೀರಾ? ಎಲ್ಲಿವರೆಗೂ ನೀವು ಲೋಕಲ್ ಆಗಿ ಯೋಚನೆ ಮಾಡ್ತಿರೋ ಅಲ್ಲಿವರೆಗೂ ನೀವು ಅದೇ ಲೆವೆಲಲ್ಲಿ ಇರ್ತೀರ. ಆಡೋ ಮಾತು, ಮಾಡೋ ಪ್ಲಾನ್ ಯಾರಿಗೂ ಸುಲಭವಾಗಿ ಅರ್ಥ ಆಗಬಾರ್ದು. ಅರ್ಥ ಆಗೋ ಟೈಮಲ್ಲಿ ಆಡಕ್ಕೆ ಮಾತೇ ಇರಬಾರ್ದು. ಹಾಗೆ ಮಾಡಬೇಕು. ಆ ಪ್ಲಾನ್ ಹೇಗಿರುತ್ತೆ ಅಂತ ಸದ್ಯದಲ್ಲೇ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ನಿಮ್ಮ ಚೀಪ್ ಪ್ಲಾನ್ ಬಗ್ಗೆ ಯೋಚನೆ ಮಾಡ್ತಾ ಇರಿ. ನಾನು ನನ್ನ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಅಕ್ಕ, ದುರ್ಗಾ ಅಕ್ಕ ದೊಡ್ಡ ಬಾಂಬ್ನೇ ಬ್ಲಾಸ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅನ್ಸುತ್ತೆ. ಹೌದು ಸರು, ಅದಕ್ಕೆ ಅಕ್ಕ ಅಷ್ಟೊಂದು ಕೂಲಾಗಿದ್ರು. ಅದೇನಾರು ಆಗಲಿ, ಆ ಲೀಲಾ ಮನೆಯಿಂದ ಹೊರಗೆ ಹೋದರೆ ಅಷ್ಟೇ ಸಾಕು. ನಾವು ನಮ್ಮ ಪ್ಲ್ಯಾನ್ ಮಾಡೋಣ. ನೀನು ಜೊತೆಗಿರು, ಆಮೇಲೆ ನೀನು ಒಳಗೆ ನೋಡ್ಕೊ, ನಾನು ಆಚೆ ನೋಡ್ಕೊಳ್ತೀನಿ. ಓಕೆ? ಅವಕಾಶ ಸಿಕ್ಕರೆ ಇವನು ಕುತ್ತಿಗೆ ಹಿಡಿತೀನಿ ಅಂತ ಪರಮ ನಿಚ್ಚ ಇವನೇ ಸರ್ಕೊಂಡಿರೋದು. ಏಜೆ, ಏನಾಯ್ತು ಏಜೆ? ಏಜೆ, ನೀರು ಕುಡೀರಿ. ಏಜೆ,
ಇದಕ್ಕೆಲ್ಲ ಕಾರಣ ಆಗಿರೋ ವ್ಯಕ್ತಿನ ಸುಮ್ಮನೆ ಬಿಡಲ್ಲ. ಏನಾಯ್ತು ಏಜೆ? ಸಾರಿ, ನೀ ಮಲ್ಕೋ. ಏಜೆ ಪ್ಲೀಸ್ ಹೇಳಿ, ಏನಾಯ್ತು? ನನಗೆ ನಿದ್ದೆ ಆಗ್ತಾ ಇಲ್ಲ. ಇದನ್ನೆಲ್ಲ ಮಾಡಿರೋ ಆ ವ್ಯಕ್ತಿ ಸಿಗೋವರೆಗೂ ನನಗೆ ನಿದ್ದೆ ಬರಲ್ಲ. ಯೋಚನೆ ಮಾಡಿ ಮಾಡಿ ತಲೆ ಸಿಡಿದೋಗ್ತಾನೆ. ಏಜೆ ಬಾ ಮಚ್ತೀನಿ, ನಿಮಗೆ ಆರಾಮ್ ಅನ್ಸುತ್ತೆ. ಏಜೆ ಪ್ಲೀಸ್ ಏಜೆ, ಇದನ್ನ ಹಚ್ಕೊಳ್ಳಿ, ನಿಮ್ ತಲೆನೋವು ಕಮ್ಮಿ ಆಗುತ್ತೆ, ನಿಮಗೆ ನಿದ್ದೆನೂ ಬರುತ್ತೆ. ಪ್ಲೀಸ್ ಏಜೆ ಮಲ್ಕೊಳ್ಳಿ. ಪ್ಲೀಸ್ ಏಜೆ ಮಲ್ಕೊಳ್ಳಿ. ರೀ, ನನಗೆ ಗೊತ್ತು ನೀವೆಷ್ಟು ಕಷ್ಟಪಟ್ಟು ಹುಡುಕ್ತಾ ಇದ್ದೀರಾ ಅಂತ. ನಿಮ್ಮ ನೆಮ್ಮದಿ ವಾಪಸ್ ಸಿಗಬೇಕು ಅಂದರೆ ಆ ವ್ಯಕ್ತಿ ಸಿಗಬೇಕು. ಸಿಗೋವರೆಗೂ ನಿಮಗೆ ನೆಮ್ಮದಿ ಇಲ್ಲ ಅಂತಾನೂ ನನಗೆ ಗೊತ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಏನೋ ಹೇಳ್ಕೊತಿದ್ದೀನಿ. ಮುಂದೇನಾಗುತ್ತೋ ಆಗಲಿ, ದೇವ್ರಿದ್ದಾನೆ. ಆದರೆ ಹೇಳ್ಕೊಳ್ದೆ ಇರಕ್ಕೆ ನನ್ನಿಂದ ಆಗ್ತಿಲ್ಲ. ಎಲ್ಲ ವಿಷಯ ಮುಚ್ಚಿಟ್ಟು ನಿಮಗೆ ಮೋಸ ಮಾಡೋ ಉದ್ದೇಶನೂ ನನಗಿಲ್ಲ. ಅದಕ್ಕೆ ಇವತ್ತೆಲ್ಲ ಹೇಳ್ಕೊತಾ ಇದ್ದೀನಿ. ಏಜೆ, ನೀವು ಹುಡುಕ್ತಾ ಇದ್ದೀರಲ್ಲ, ಅದು ನಾನೇ. ನಿಮ್ಮ ಪಕ್ಕದಲ್ಲೇ ಇದ್ದೀನಿ. ನಿಮ್ಮ ಕೈಯಾರೆ ತಾಳಿ ಕಟ್ಟಿರೋ ಹೆಂಡ್ತಿನೇ ಇಷ್ಟೆಲ್ಲ ಮಾಡಿದ್ದು. ಆದರೆ ನಿಮಗೆ ಒಳ್ಳೇದಾಗತ್ತೆ ಅನ್ನೋ ಉದ್ದೇಶದಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ದು. ಎಲ್ಲ ಎಡವಟ್ಟಾಗೋಯ್ತು ಏಜೆ. ನಾನು ಮಾಡಿದ ತಪ್ಪಿಂದ ನೀವು ಜೈಲ್ಗೆ ಹೋಗೋ ಹಾಗಾಯ್ತು. ನಾನು ಇದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಪ್ರಯತ್ನ ಪಟ್ಟೆ. ಆದರೆ ಹೇಳ್ಕೊಂಡ್ಬಿಟ್ರೆ ನಿಮ್ಮ ಕೋಪಕ್ಕೆ ಎಲ್ಲ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಕಾಡ್ತಾ ಇತ್ತು. ಅದಕ್ಕೆ ಹೇಳ್ಕೊಳಕ್ಕಾಗಲಿಲ್ಲ. ಆದರೆ ನೀವು ಈ ಥರ ನಿದ್ದೆಗೆಟ್ಟು ನೋವು ಅನುಭವಿಸ್ತಿರೋದು ನೋಡಿದ್ರೆ ನನ್ನ ಕೈಲಿದ್ನೆಲ್ಲ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನೆಲ್ಲ ಹೇಳ್ಕೊತಾ ಇದ್ದೀನಿ. ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರು ಅದು ನನಗೆ ಓಕೆನೆ. ಏಜೆ ಏಜೆ ಮಲ್ಕೊಂಡೇ ಬಿಟ್ಟಿದ್ದಾರೆ. ನಾನಿವತ್ತು ಏಜೆಗೆ ಎಲ್ಲ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲ ಉಲ್ಟಾ ಹೊಡೆದೋಯ್ತಲ್ಲ. ಆ ದೇವ್ರಿಗೆ ನಾನು ಈ ವಿಷಯ ಹೇಳೋದು ಇಷ್ಟ ಇಲ್ಲ ಅನಿಸುತ್ತೆ. ಆದರೆ ಹೇಳದೆ ಹೋದರೆ ತುಂಬ ದೊಡ್ಡ ಮೋಸ ಆಗುತ್ತೆ. ಒಳ್ಳೆ ಟೈಮ್ ನೋಡಿ ನಾನು ಏಜೆಗೆ ಎಲ್ಲ ವಿಷಯ ಹೇಳ್ತೀನಿ. I love you, Riri. ನಾ ಕೇಳ್ದಂಗೆ ಬೆಳ್ಳಿ ತಮ್ಗೇನಲ್ಲಿ ಹಾಲು ಸಿದ್ಧವಾಗಿದೆಯಾ ತಾಯಿ? ಎಲ್ಲ ತಯಾರಾಗಿದೆ ಗುರುಗಳೇ. ದುರ್ಗಾ ಸರು, ಈ ಪೂಜೆ ಸಾಮಾನ್ಯವಾದದ್ದಲ್ಲ. ಈ ಹೋಮ ಕೂಡ ವಿಶೇಷವಾದದ್ದು.
ನಾವು ಹೋಮಕ್ಕೆ ಉಪಯೋಗಿಸಿರುವಂತಹ ದ್ರವ್ಯಗಳಿಂದ ಭಗವಂತ ಪ್ರಸನ್ನಚಿತ್ತನಾಗಿ ನಿಮ್ಮ ಮಗ ಮತ್ತು ಸೊಸೆ ಸಂಬಂಧನ ಗಟ್ಟಿ ಮಾಡ್ತಾನೆ. ಅವ್ರು ಯಾವ ತೊಂದರೆ ತಾಪತ್ರೆಗಳು ಬರೋದಿಲ್ಲ. ನಾವು ಅನ್ಕೊಂಡಿರೋ ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಮಾಡದೇ ಇದ್ರೆ ನಾವು ಅನ್ಕೊಂಡಿರೋ ಸಂಕಲ್ಪಕ್ಕೆ ವಿರುದ್ಧವಾಗೇ ಆಗುತ್ತಮ್ಮ. ಅಯ್ಯಯ್ಯೋ, ಹಾಗೆಲ್ಲ ಹೇಳಬೇಡಿ ಪುರೋಹಿತ್ರೆ, ನಾವೆಲ್ಲ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಅಜ್ಜಿ, ಆಗುತ್ತೆ, ಎಲ್ಲ ಸರಿಯಾದ ಟೈಮಲ್ಲೇ ಆಗುತ್ತೆ. ನಾವೆಲ್ಲರೂ ರೆಡಿ ಇದ್ದೀವಿ. ಏಜೆ ಲೀಲಾ ಬರಬೇಕು ಅಷ್ಟೆ, ಅವರು ಇನ್ನೇನು ಬಂದ್ಬಿಡ್ತಾರೆ. ಅಕ್ಕ ಕೇಳಿಸ್ಕೊಂಡ್ರಾ? ನೀವು ಅಂದ್ಕೊಂಡಿರೋ ಪ್ಲ್ಯಾನ್ ವರ್ಕ್ ಆಗಬೇಕು ಅಂದರೆ ಈ ಪೂಜೆ ನಾಶ ಆಗಬೇಕು. ಈ ಪೂಜೆ ನಾಶ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾಡೋಕ್ಕೆ ಹೊರಟಿರೋ ಕೆಲಸದಿಂದ ಪೂಜೆ ನಿಂತೋಗತ್ತೆ. ಪೂಜೆ ನಿಂತೋದ್ರೆ ಏಜೆ ಲೀಲಾ ಇಬ್ಬರು ದೂರ ಆಗೋಗ್ತಾರೆ. ಸರು, ನಾ ಮೊದಲೇ ಹೇಳ್ತಾ ಇದ್ದೀನಿ, ಮುಂದೆ ಆಗೋ ದೊಡ್ಡ ವಿಷಯದ ಬಗ್ಗೆ ಆಸಕ್ತಿ ಇಟ್ಕೋಬೇಕೇ ಹೊರತು ಸಣ್ಣ ಪುಟ್ಟ ಗೆಲುವಿಗೆ ಹಾತೊರಿಬಾರ್ದು. ಅಯ್ಯೋ ಸುಮ್ಮನೆ ಇರಿ ಅಕ್ಕ, ನೀವು ದೊಡ್ಡದಾಗೆ ಪ್ಲ್ಯಾನ್ ಮಾಡ್ತೀರಾ. ಹಾಗಂತ ಅಲ್ಲಿವರೆಗೂ ಅವಳನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಕ್ಕೆ ನನ್ನ ಮನಸ್ಸು ಹೋಗ್ಬೇಕಲ್ವಾ? ಸರು, ಲೀಲಾ ಯಾಕೋ ಇನ್ನೂ ಬಂದಿಲ್ಲ. ನನ್ನ ರೂಮಲ್ಲಿ ರೆಡಿ ಆಗ್ತಿದ್ಲು, ಹೋಗಿ ನೋಡ್ತೀಯಾ? ಸರಿ ಅಜ್ಜಿ. ಓ, ಅಜ್ಜಿ ಕೊಟ್ಟಿರೋ ಸೀರೆ ಇಲ್ಲಿದ್ಯಾ? ಇವಾಗ ಇದಕ್ಕೊಂದು ಗತಿನಾ? ನಾನು ಕಾಣಿಸ್ತೀನಿ. ಈಗ ಈ ಸೀರೆನ ತಿರುಪೆ ಅವ್ರಿಗೆ ಕೊಟ್ಟರು ಬೇಡ ಅಂತ ಹೇಳ್ತಾರೆ. ಈ ಸೀರೆನ ಪೂಜೆಗೆ ಉಟ್ಕೋಬೇಕು ಅಂತ ಅಜ್ಜಿ ಲೀಲಾಗೆ ಹೇಳಿದ್ದಾರೆ. ಲೀಲಾ ಬರ್ತಾಳೆ, ಸೀರೆ ನೋಡ್ಬಿಟ್ಟು ಅಯ್ಯಯ್ಯೋ ಹೀಗಾಗೋಗಿದೆಯಲ್ಲ ಅಂತ ಹತ್ಕೊಂಡು ಕೂತ್ಕೋತಾಳೆ. ಎಲ್ಲ ಆಗೋಷ್ಟರಲ್ಲಿ ಪೂಜೆ ಮುಹೂರ್ತ ನೀರೋಗತ್ತೆ. ಆವಾಗ ಏಜೆ ಲೀಲಾ ದೂರ ಆಗ್ತಾರೆ. ಅಲಲಲಲ, ದೂರ ಆಗ್ತಾರೆ. ಅಯ್ಯೋ ಲೀಲಾ ಬರ್ತಿದ್ದಾಳೆ. ಪೂಜೆಗೆಲ್ಲ ಸಿದ್ಧವಾಗಿದೆ ಅಮ್ಮ. ಇನ್ನು ನಿಮ್ಮ ಮಗ ಸೊಸೆ ಬಂದರೆ ಪೂಜೆ ಶುರು ಮಾಡ್ಬೋದು. ಇನ್ನು ಒಳ್ಳೆ ಮುಹೂರ್ತ ಇರೋದು 15 ನಿಮಿಷ ಮಾತ್ರ. ಸ್ವಲ್ಪ ಬೇಗ ಕರೀರಿ. ರಾಮ್ ಇಲ್ಲೋ? ಅಜ್ಜಿ, ಅವ್ರು ಆವಾಗಲೇ ರೆಡಿ ಆಗ್ತಿದ್ರು, ಇವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿರ್ತಾರೆ. ನಾನು ನೋಡ್ಕೊಂಡು ಬರ್ತೀನಿ. ಅವನೊಬ್ಬ ಬಂದ್ರೆ ಸಾಕೇನೋ, ಲೀಲಾ ಬರೋದು ಬೇಡವಾ? ಅಜ್ಜಿ, ಮೇಡಮ್ಗಾಗಿರೋ ಡೀಪ್ ಲವ್ ನೋಡಿದ್ರೆ ಅವರೆಲ್ಲಿ ಇರ್ತಾರೋ ಇವರು ಅಲ್ಲೇ ಇರ್ತಾರೆ. ದುರ್ಗಾ, ಸರು ಆಗ್ಲೇ ಹೋದ್ಲು, ಇನ್ನೂ ಬರಲಿಲ್ಲ. ಸ್ವಲ್ಪ ನೋಡ್ಕೊಂಡು ಬರಬಾರ್ದಾ? ಕರ್ಕೊಂಬರಕ್ಕೆ ಹೋಗಿದ್ದಾಳೆ ಅಜ್ಜಿ, ಇನ್ನೇನು ಬರ್ತಾಳೆ. ಪೂಜೆ ಶುರುವಾಗಕ್ಕೆ ಇನ್ನು 10 ನಿಮಿಷ ಉಳಿದಿರೋದು. ಹಾಗಾಗ್ತಾ ಇದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ನನಗೆ ಭಯ. ನನ್ನ ಭಯ ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ವಲ್ಲ? ಬಿಡಿ, ನಿಮ್ಗೆ ಹೇಳೋ ಬದಲು ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಜ್ಜಿ, ನೀವಿಲ್ಲೇ ಇರಿ. ನಾನಿರುವಾಗ ನೀವು ಯಾಕೆ ಹೋಗ್ತೀರಾ? ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಹೆಚ್ಚು ಕಮ್ಮಿ ಆಗೋದಲ್ಲ ಅಜ್ಜಿ, ಆಗೇ ಆಗುತ್ತೆ. ಆದರೆ ಇವತ್ತಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಕಮ್ಮಿ ಅಲ್ಲ, ಹೆಚ್ಚೇ ಆಗುತ್ತೆ. ನೋಡ್ತಾ ಇರಿ. ನಾನು ನೋಡ್ಕೊಂಡು ಬರ್ತೀನಿ. ಇವತ್ತು ನಾನು ಎಡವಟ್ ಲೀಲಾಯಿಂದ
ಗೃಹಿಣಿ ರೀಲಾಗಿ ಬದಲಾಗ್ತೀನಿ. ಬರೀ ಮಾತ್ರ ಅಲ್ಲ, ನಾನು ನೋಡೋಕ್ಕೂ ಬದಲಾಗ್ತೀನಿ. ಅದು ಅಜ್ಜಿ ಕೊಟ್ಟಿದ್ದ ಸೀರೆಯಿಂದನೇ ಶುರುವಾಗಲಿ. ಅಯ್ಯೋ, ಸ್ನಾನಕ್ಕಿಂತ ಮುಂಚೆ ಸೀರೆ ಸರಿಯಾಗಿ ಇತ್ತಲ್ಲ, ಈಗ ಸಡನ್ ಆಗಿ ಏನಾಗೋಯ್ತು? ಅಜ್ಜಿ ಬೇರೆ ಟೈಮ್ ಸರಿಯಾಗಿ ರೆಡಿ ಆಗು ಅಂತ ಹೇಳಿದ್ದಾರೆ. ಮುಹೂರ್ತ ಮೀರೋದ್ರೆ ಅಪಶಕುನ ಅಂತ ಬೇರೆ ಹೇಳಿದ್ದಾರೆ. ಏನ್ ಮಾಡ್ಲಿ? ಅಜ್ಜಿ ನನ್ನ ನೋಡಿ ನಾನು ಕೊಟ್ಟಿದ್ದ ಸೀರೆ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಈಗ ತಾನೇ ನಾನು ಯಾವ ಎಡವಟ್ಟು ಮಾಡಲ್ಲ, ಗೃಹಿಣಿಯಾಗಿ ಬದಲಾಗ್ತೀನಿ ಅಂತ ಅನ್ಕೊಂಡೆ. ಆದ್ರೆ ಆಗ್ಲೇ ಇನ್ನೊಂದು ಎಡವಟ್ಟು ಆಗೋಯ್ತು. ದೇವ್ರೆ, ನಾನು ಏನ್ ತಪ್ಪು ಮಾಡಿದ್ದೀನಿ? ನನಗೆ ಯಾಕೆ ಈ ತರ ಆಗ್ತಿದೆ? ಅಜ್ಜಿ ಏನಾದ್ರು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ನಿನ್ನೆ ಕೇಳ್ತಾ ಇರೋದು ಏನಾಯ್ತು? ಅಜ್ಜಿ ನನ್ಗೆ ಪೂಜೆಗೆ ಉಡ್ಕೊಳಕ್ಕೆ ಅಂತ ಸೀರೆ ಕೊಟ್ಟಿದ್ರು, ಅದ್ ಹಾಳಾಗೋಗಿದೆ ಏಜೆ. ಟೈಮ್ ಬೇರೆ ಆಗ್ತಿದೆ. ಆದ್ರೆ ಈ ಸಲ ಗಾಡ್ ಪ್ರಾಮಿಸ್ ನಾನು ಯಾವ ಎಡವಟ್ಟು ಮಾಡಿಲ್ಲ ಏಜೆ. ಇದು ಹೇಗಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ಪಾಪ ಅಜ್ಜಿ ಪೂಜೆ ಇಟ್ಕೊಂಡಿದ್ದಾರೆ. ನಾನೇನಾದ್ರೂ ಅವ್ರು ಕೊಟ್ಟಿದ್ದ ಸೀರೆ ಹಾಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ. ಇಲ್ಲ, ಅಳದ್ ನಿಲ್ಸು. ಇಲ್ಲ, ಅಳದ್ ನಿಲ್ಸು. ಅಳೋಂಥದ್ದೇನೂ ಆಗಿಲ್ಲ. ಅಮ್ಮನಿಗೆ ನಾನು ಹೇಳ್ತೀನಿ, ಪೂಜೆ ಇವತ್ತು ಯಾವ ಮುಹೂರ್ತದಲ್ಲಿ ನಡಿಬೇಕೋ ಅದೇ ಮುಹೂರ್ತದಲ್ಲಿ ನಡೆಯುತ್ತೆ. ಹೆದರ್ಕೋಬೇಡ. ಆದ್ರೆ ಅಜ್ಜಿಗೆ ನಾನು ಏನು ಹೇಳಿ? ಅವರು ನೀನು ಈ ಸೀರೆನ ಪೂಜೆಗೆ ಉಡ್ಕೊಂಬ ಅಂತ ಹೇಳಿದ್ರು. ಅವ್ರಿಗೆ ನಾನು ಏನಂತ ಉತ್ತರ ಕೊಡ್ಲಿ? ಅಳುನೇ ಎಲ್ಲದಕ್ಕೂ ಉತ್ತರ ಅಲ್ಲ. ಬಾ ನನ್ನ ಜೊತೆ. ಎಲ್ಲಿಗೆ? ಹೇಳ್ತೀನಿ ಬಾ. ಅಳಬೇಡ, ಒಂದು ನಿಮಿಷ ಬಂದೆ. ಇಲ್ಲ, ಇದು ನನ್ನ ನಂತರ ಬಳಸಿದ ಸೀರೆ ಮತ್ತೆ ಒಡವೆಗಳು. ನನ್ನ ಕೊನೆ ಉಸಿರಿರೋ ತನಕ ಇದನ್ನು ಯಾರಿಗೂ ಕೊಡದೆ ಭದ್ರವಾಗಿ ಇಟ್ಕೊಳ್ಳೋಣ ಅನ್ಕೊಂಡಿದ್ದೆ. ಆದರೆ ಇವತ್ತು ನೀನು ಕಣ್ಣೀರು ಹಾಕೋದನ್ನು ನೋಡಿ
ಹೊರಡ್ತಾ ಇದ್ದೀನಿ. ಈ ಸೀರೆ ಒಡವೆನಕ್ಕೋ ಅಮ್ಮ ನಿನಗೇನು ಹೇಳಲ್ಲ. ನಿಮಗೆ ಬೇಜಾರಾಗಲ್ವಾ? ಯಾರಿಗೆ ಯಾವಾಗ ಏನು ಸಿಗಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರಲ್ಲ ಲೀಲಾ. ಇವತ್ತಿದ್ದು ನಿನ್ನ ಕೈಗೆ ಸೇರಿದೆ ಅಂದರೆ ಅದ್ರ ಮೇಲೆ ನಿನಗೆ ಹಕ್ಕಿದೆ ಅಂತ ಅರ್ಥ. ಯೋಚನೆ ಮಾಡಬೇಡ, ಬೇಗ ಉಟ್ಕೊಂಡು ರೆಡಿ ಆಗು. ನಾ ಹೊರಗಡೆ ಕಾಯ್ತಾ ಇರ್ತೀನಿ.